ದೇಶವನ್ನು ಸುಡುತ್ತದೆ, ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಬೆಂಕಿ ಬೇಕು, ನ್ಯಾಯ ಬೇಕು, ಬೆಂಕಿ ಬೇಕು, ನ್ಯಾಯ ಬೇಕು. ಬೆಂಕಿ ಹೊಡೆಯುತ್ತಿರುವ ಕಿಡಿಗಾಡಿಗಳಿಗೆ, ಅವರ ದೌರ್ಜನ್ಯಕ್ಕೆ, ಅವರ ದಬ್ಬಾಳಿಕೆಗೆ ಮೇಲೆ ಏನು ನಿನ್ನೆ ಚಿತ್ತಾವಣಿ ನಗರದಲ್ಲಿ ನಡೆದಂಥ ದಲಿತರ ಜಮೀನುಗಳು ಮತ್ತು ದಲಿತರ ಮೇಲೆ ನಡೆದಿರತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಈ ನಗರದ ಒಂದು ಸಮುದಾಯ ದಲಿತರ ಮೇಲೆ ಮಾತಾಡ್ತಕ್ಕ ವಿಚಾರಗಳಲ್ಲಿ ನಾವಿವತ್ತು ಅದನ್ನು ಖಂಡಿಸುವ ಮುಖಾಂತರ ಮಾನ್ಯ ನಿರೀಕ್ಷಕರ ಮುಖಾಂತರ ನಾವೊಂದು ಮನವಿ ಮಾಡಿದ್ದೀವಿ, ಇದಕ್ಕೆ ದೂರು ದಾಖಲಿಸಬೇಕಂತ. ಅದೇ ರೀತಿ ಉಪವಿಭಾಗಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸಿವಿಲ್ ನ್ಯಾಯಾಲಯಗಳಾಗಿರ್ಬೋದು, ನಮ್ಮದೊಂದೇ ಮನವಿ, ಏನು ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ನಕ್ಕಂಟಿ ರಾಮಲಕ್ಷ್ಮಮ್ಮ ಅನ್ನೋರ ಒಂದು ಪ್ರಕರಣನ ಇವತ್ತು ಪರಿಗಣನೆಗೆ ತಗೊಂಡು ಆ ಆದೇಶನ ಮುಂದಿಟ್ಕೊಂಡು ಇವತ್ತು ದಲಿತರಿಗೆ ವಂಚನೆ ಮಾಡ್ತಕ್ಕಂಥ ಪ್ರಕ್ರಿಯೆ ತಮ್ಮ ಇಲಾಖೆಗಳಲ್ಲಿ ನಡೀತಾ ಇದೆ. ಆದರೆ 2023 ನವೆಂಬರ್ 26ರಂದು ಆಗಿರ್ತಕ್ಕಂಥ ಒಂದು ಅಮೈಂಡ್ಮೆಂಟು, PTCL ಅಮೈಂಡ್ಮೆಂಟು, ಆ PTCL ಅಮೈಂಡ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಸರ್ಟೈನ್ ಲ್ಯಾಂಡ್ ಅಂತೇಳಿದೆ, ಅದು ಕೆಲವು ಜಮೀನುಗಳ ಪರಭಾರೆ ನಿಷೇಧ ಅಂತ ಅದರರ್ಥ. ಆದರೆ ಕೆಲವು ಅನ್ನೋದನ್ನು ಮತ್ತೆ ನಮ್ಮ ಹೋರಾಟಗಳ ಮುಖಾಂತರ 157 ದಿವಸ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಹೊಸ ಸರ್ಕಾರ ಬಂದ ಮೇಲೆ 2023 ನವೆಂಬರಲ್ಲಿ ಆ ಕಾಯ್ದೆ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಅಂತ ಇವತ್ತು ಏನು ಉಚ್ಚ ನ್ಯಾಯಾಲಯ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವರು ಆ ಸರ್ಟೈನ್ ಲ್ಯಾಂಡ್ಸು ಅಂತ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಆಗಿರೋ ಪ್ರಕಾರ ನೀವು ಆದೇಶಗಳನ್ನು ಕೊಡಬೇಕು. ಯಾಕೆಂದರೆ ಈ ಪರಿಶಿಷ್ಟರ ಜಮೀನುಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ACDCಗಳಿಗೂ ಗೊತ್ತಿದೆ. ಆದ್ದರಿಂದ ನೀವು ಮಾನವೀಯತೆ ದೃಷ್ಟಿನೂ ಇಟ್ಕೋಬೇಕು, ಜೊತೆಗೆ ಕಾನೂನನ್ನು ತಿದ್ದುಪಡಿ ಕಾನೂನನ್ನು ಪಾಲನೆ ಮಾಡಿಕೊಂಡು ಆದೇಶಗಳನ್ನು ಮಾಡಬೇಕು. ಇಲ್ಲ ಅಂದರೆ ಈ ದೇಶದ ದಲಿತರು ಭೂವಂಚಿತರಾಗಿ ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾರೆ. ಇದಕ್ಕೆ ನೀವೇ ನೇರ ಹೊಣೆಗಾರರಾಗ್ತೀರಾ. ಹಾಗಾಗಿ ತಾವು ಅದನ್ನು ಅರ್ಥ ಮಾಡಿಕೊಂಡು ಏನು 23ರ ತಿದ್ದುಪಡಿ PTCL ತಿದ್ದುಪಡಿ ಏನಿದೆ ಅದರಂತೆ ಆದೇಶಗಳನ್ನು ನೀಡಿ ನಮ್ಮ ದಲಿತರ ಜಮೀನುಗಳನ್ನು ರಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಹಿರಿಯ ಅಧಿಕಾರಿಗಳ ಗಮನ ಕೊಟ್ಟು ಓಕೆ ಸರ್, ಎಲ್ಲ ಗೊತ್ತಿದೆ. ರೋಲ್ ಕಾಲ್ ಆಗಲು 53 ವರ್ಷದಿಂದ 52